ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಹಿತಾ ಸಂಪ್ರೀತ್ ಭಾವನಾತ್ಮಕ ಪ್ರೇಮಕತೆ ಭಾಗ 4. ಹಿತಾಳನ್ನು ಮನೆಯಿಂದ ಹೊರಗೆ ಹಾಕಿದರು. ಇಷ್ಟು ದಿನ ಅವನಿದ್ದ, ಇಂದು ಅವನು ಬಿಟ್ಟು ಹೋಗುತ್ತಿದ್ದಾನೆ. ಅವಳಿಗೆ ದುಃಖ ಸಹಿಸಲಾಗಲಿಲ್ಲ. ಅವಳ ಕಣ್ಣುಗಳು ಕೊಳಗಳಾಗಲಾರಂಭಿಸಿದ್ದವು. ವಾಟ್, ಅಳ್ತಾ ಇದ್ದೀರಾ? ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿನೇ ಹೋಗಬೇಕಾಗಿತ್ತು. ಸೋಮವಾರ ಬೆಳಿಗ್ಗೆ ನಿನ್ನ ಕೈ ಕಾಫಿ ಕುಡಿಯೋಕೆ ಬಂದೇ ಬರ್ತೀನಿ, ಭರವಸೆ ತುಂಬಿದ ಅವಳಿಗೆ. ನಾನು ಒಂದು ಹೊತ್ತು ಊಟ ಮಾಡುವುದಿದ್ದರೆ ನಿಮಗೆ ಕೊಟ್ಟೆ ಊಟ ಮಾಡೋದು. ಡೋಂಟ್ ವರಿ, ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡೋಕೆ ನನ್ನ ಸಹಾಯ ಅಂತೂ ಖಂಡಿತ ಇದ್ದೇ ಇರುತ್ತೆ. ಅವನು ಮದುವೆಯಾದರೂ ಅವಳು ಅವನ ಜವಾಬ್ದಾರಿ ಎಂದು ಹೇಳಿದ. ಅವಳಿಗೆ ಭರವಸೆ ತುಂಬಿದ ಪ್ರೀತ್. ಮುಂದುವರಿದ ಭಾಗ. ಅವನು ಮುಂದಿನ ವಾರದಲ್ಲಿ ಹಿತಾಳನ್ನು ಹಾಸ್ಟೆಲ್ಗೆ ಸೇರಿಸಬೇಕು ಎಂದುಕೊಂಡಿದ್ದ. ಅದಕ್ಕಾಗಿ ಅವನು ದುಡ್ಡು ಹೊಂದಿಸಬೇಕಾಗಿತ್ತು. ಅಲ್ಲದೆ ಈ ಹುಡುಗಿ ಇದುವರೆಗೂ ಮನೆಯಲ್ಲಿ ಬೆಳೆದು ಹಾಸ್ಟೆಲ್ಗೆ ಹೊಂದಿಕೊಳ್ಳಬೇಕಾಗಿತ್ತು. ಹಾಸ್ಟೆಲ್ ಮಕ್ಕಳು ಇವಳು ಮನೆ ಬಿಟ್ಟು ಬಂದವಳು ಎಂದು ಗೊತ್ತಾದಲ್ಲಿ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವ ಸಾಧ್ಯತೆಯೂ ಇತ್ತು. ತಮ್ಮ ಕೆಲಸಗಳನ್ನು ಹಿತಾಳಲ್ಲಿ ಮಾಡಿಸಿಕೊಂಡರೆ ಅದರಿಂದಾಗಿ ಅವಳ ಓದಿನ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಇತ್ತು. ಪ್ರೀತ್ ಸಮಯ ಸಿಕ್ಕಾಗಲೆಲ್ಲ ಅವಳನ್ನು ಹುರಿದುಂಬಿಸುತ್ತಿದ್ದ. ಅವಳಲ್ಲಿ ಆತ್ಮಸ್ಥೈರ್ಯವನ್ನು ಬೆಳೆಸುತ್ತಿದ್ದ. ಅವಳಿಂದಾಗಿ ಅವನು ತೊಂದರೆ ಅನುಭವಿಸುತ್ತಿದ್ದಾನೆ ಎಂಬ ಭಾವನೆಯಿಂದ ನರಳುತ್ತಿದ್ದಳು ಹಿತಾ. ಹೇಳಿದಂತೆ ಮರುದಿನದಿಂದ ಮನೆಯಲ್ಲಿ ಅಡುಗೆ ಮಾಡಿ ಊಟ ಮಾಡತೊಡಗಿದರು. ಓದುವ ಹುಡುಗಿಗೆ ತೊಂದರೆ ಆಗಬಾರದು ಎಂದು ಅವನು ಸಾಮಾನು ತಂದುಕೊಡುವುದು, ತರಕಾರಿ ಹಚ್ಚಿಕೊಡುವುದು ಮುಂತಾದ ಕೆಲಸಗಳನ್ನು ಮಾಡಿಕೊಡುತ್ತಿದ್ದ. ಅವನ ಮನೆಗೆ ಬೇಗ ಹೊಂದಿಕೊಂಡು ಬಿಟ್ಟಿದ್ದಳು ಹುಡುಗಿ. ಹಿತಾಗೆ ಆಗಾಗ ಅವಳ ಮನೆಯ ನೆನಪಾಗುತ್ತಿತ್ತು. ತಾಯಿ, ಅಕ್ಕ, ತಮ್ಮನ ನೆನಪಾಗುತ್ತಿತ್ತು. ಕಣ್ಣೀರು ಹಾಕಿಕೊಳ್ಳುತ್ತಿದ್ದಳು. ಅವಳಲ್ಲಿಗೆ ಬಂದ ಮರುದಿನವೇ ಅವಳ ಅಮ್ಮನ ಕರೆ ಬಂದಿತ್ತು. ವೇದ ಮಗಳನ್ನು ವಿಚಾರಿಸಿಕೊಂಡಿದ್ದರು. ಹಿತಾ, ಎಲ್ಲಿದ್ದೀಯಾ? ಹೇಗಿದ್ದೀಯಾ? ಅಪ್ಪ ನಿನ್ನ ಮನೆಯಿಂದ ಹೊರಗೆ ಹಾಕುವಾಗ ನನ್ನಿಂದ ಏನೂ ಮಾಡೋಕ್ಕಾಗಿಲ್ಲ ಕಂದ. ಈ ನತದೃಷ್ಟ ಅಮ್ಮನ್ನ ಕ್ಷಮಿಸಿಬಿಡು ಎಂದು ಕೇಳಿಕೊಂಡಿದ್ದರು. ಫೋನ್ನಲ್ಲಿ ತಾಯಿಯ ಸ್ವರ ಕೇಳುತ್ತಿದ್ದಂತೆ ಹಿತಾಗೆ ದುಃಖ ಉಮ್ಮಳಿಸಿ ಬಂದಿತ್ತು. ಅಮ್ಮ, ನೀನೇನು ಚಿಂತೆ ಮಾಡಬೇಡ, ನಾನು ಚೆನ್ನಾಗಿದ್ದೀನಿ. ನಾನೀಗ ಅದೇ ನಿನ್ನೆ ಕಾರಲ್ಲಿ ಬಂದಿದ್ರಲ್ಲ ಅವರ ಮನೆಯಲ್ಲಿದ್ದೀನಿ. ಇಲ್ಲಿರೋಕೆ ನನಗೆ ಏನೂ ತೊಂದರೆ ಇಲ್ಲ. ನೀನು ನನ್ನ ಬಗ್ಗೆ ಯೋಚನೆ ಮಾಡಬೇಡ. ನಿನ್ನ ಆಶೀರ್ವಾದ ಹೊಂದಿದ್ರೆ ನಾನು ಚೆನ್ನಾಗಿರ್ತೀನಿ ಅಮ್ಮ ಎಂದು ಹೇಳಿದಳು. ವೇದ ಅವರು ಗಂಡನಿಲ್ಲದ ಸಂದರ್ಭದಲ್ಲಿ ಮಗಳಿಗೆ ಕರೆ ಮಾಡಿದ್ದರು. ನನ್ನ ಆಶೀರ್ವಾದ ನಿಂಗೆ ಯಾವಾಗಲೂ ಇರುತ್ತೆ ಕಂದ. ನೀನಾಗೆ ಕರೆ ಮಾಡಬೇಡ. ಅಪ್ಪ ಇಲ್ಲದೆ ಇರೋ ಸಂದರ್ಭ ನೋಡಿಕೊಂಡು ನಾನೇ ಕರೆ ಮಾಡ್ತೀನಿ. ನಿನ್ನನ್ನೊಮ್ಮೆ ಕಣ್ತುಂಬ ನೋಡಬೇಕು ಅನ್ನೋದು ಈ ಅಮ್ಮನ ಆಸೆ. ಆದರೆ ಈ ಜನ್ಮದಲ್ಲಿ ನನ್ನ ಆಸೆ ಈಡೇರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ಎಂದು ಹೇಳಿ ಕಣ್ಣೀರು ಮಿಡಿದಿದ್ದರು ವೇದ. ಹಿತಾ ತಾಯಿಯಿಂದ ಕರೆ ಬಂದಾಗ ಪ್ರೀತ್ ಮನೆಯಲ್ಲೇ ಇದ್ದ. ಅವನಲ್ಲಿದ್ದರೆ ಮುಕ್ತವಾಗಿ ಸಂಭಾಷಿಸಲು ಅವಳಿಗೆ ತೊಂದರೆ ಆಗಬಹುದು ಎಂದು ಮನೆಯಿಂದ ಹೊರಗೆ ಹೋಗಿದ್ದ. ಅವನು ಹಿಂದಿರುಗಿ ಬರುವಾಗ ಅವಳು ಅಳುತ್ತಿದ್ದಳು. ಅವನು ಅವಳನ್ನು ಸಮಾಧಾನಿಸಲು ಹೋಗಲಿಲ್ಲ. ಸ್ವಲ್ಪ ಹೊತ್ತಿನ ಬಳಿಕ ಅವಳ ದುಃಖ ತಹಬದಿಗೆ ಬಂದಿತ್ತು. ಅಂದು ಬೆಳಿಗ್ಗೆ ಪ್ರೀತ್ ಹಿತಾ ಬಳಿ ಹೇಳಿದ, ಇವತ್ತು ಕಾಲೇಜಿಂದ ಬರಬೇಕಾದ್ರೆ ಹಾಸ್ಟೆಲ್ ಡೀಟೇಲ್ಸ್ ಎಲ್ಲ ತಗೊಂಡು ಬಾ. ಹಾಸ್ಟೆಲ್ ಹೆಸರು ಹೇಳುತ್ತಿದ್ದಂತೆ ಹಿತಾಳ ಮುಖ ಸಪ್ಪೆಯಾಯಿತು. ಅವನ ಮನೆಗೆ ಹೊಂದಿಕೊಂಡಿದ್ದಳು. ಅವನಿಗೆ ಅರ್ಥವಾಗಿತ್ತು, ಹುಡುಗಿಗೆ ಹಾಸ್ಟೆಲ್ಗೆ ಹೋಗಲು ಮನಸ್ಸಿಲ್ಲ ಎಂದು. ಹಾಗೆಂದು ಅವಳನ್ನು ತನ್ನ ಮನೆಯಲ್ಲೇ ಇಟ್ಟುಕೊಳ್ಳಲು ಅವನಿಗೆ ಸಾಧ್ಯವಿರಲಿಲ್ಲ. ಆಯಿತು, ಇವತ್ತು ಡೀಟೇಲ್ಸ್ ಕಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನ್ ತಗೊಂಡು ಬರ್ತೀನಿ ಒಪ್ಪಿಕೊಂಡಳು. ಹೇಳಿದಂತೆ ಅಂದು ಸಂಜೆ ಹಾಸ್ಟೆಲ್ನ ಅಡ್ಮಿಷನ್ಗೆ ಅಪ್ಲಿಕೇಶನ್ ಫಾರ್ಮ್ ತೆಗೆದುಕೊಂಡು ಬಂದಿದ್ದಳು ಹುಡುಗಿ. ಇನ್ನೆರಡು ತಿಂಗಳಲ್ಲಿ ಈ ಸೆಮಿಸ್ಟರ್ ಮುಗಿದು ಹೋಗಲಿತ್ತು ಅವಳಿಗೆ. ಪೂರ್ತಿ ಟರ್ಮಿನ ಹಾಸ್ಟೆಲ್ ಫೀಸ್ ಕಟ್ಟಲು ಹೇಳುತ್ತಿದ್ದರು. ಅದು ಸ್ವಲ್ಪ ದುಬಾರಿ ಎನಿಸಿತ್ತು ಅವಳಿಗೆ. ಅದನ್ನು ಅವನ ಬಳಿ ಹೇಳಿಕೊಂಡಳು. ನಿಮಗೆ ನಾನಿಲ್ಲಿರೋದು ತೊಂದರೆ ಆಗುತ್ತೆ ಅಂದರೆ ನಾನು 2 ತಿಂಗಳು PGಲಿ ಇರ್ತೀನಿ. ನನಗೆ ಎಲ್ಲಾದರೂ PGಲಿ ವ್ಯವಸ್ಥೆ ಮಾಡಿಕೊಡ್ತೀರಾ ಪ್ಲೀಸ್? ಅವಳೊಬ್ಬಳಿಗೆ ಹೋಗಿ ವ್ಯವಹಾರ ಮಾಡಿ ಗೊತ್ತೇ ಇರಲಿಲ್ಲ. ಆದ್ದರಿಂದ ಅವನ ಸಹಾಯ ಅಪೇಕ್ಷಿಸುತ್ತಿದ್ದಳು. ನೀನಿಲ್ಲಿ ಇರೋದ್ರಿಂದ ನನಗೇನು ತೊಂದರೆ ಇಲ್ಲ. ಮುಂದೆ ನಿಂಗೆ ತೊಂದರೆ ಆಗಬಾರ್ದು ಅಂತ ಈ ವ್ಯವಸ್ಥೆ ಮಾಡ್ತಿರೋದು ಅಷ್ಟೇ. ಅವರಿಬ್ಬರ ಮಧ್ಯೆ ಯಾವ ಸಂಬಂಧವೂ ಇಲ್ಲದಿದ್ದರೂ ಅವನು ಅವಳ ಕೈ ಹಿಡಿದಿದ್ದಕ್ಕೆ ಅವಳ ತಂದೆಯೇ ಅಪಾರ್ಥ ಮಾಡಿಕೊಂಡಿದ್ದರಲ್ಲ, ಊರವರು ಸುಮ್ಮನಿರುವರೆ? ಒಂದೇ ಮನೆಯಲ್ಲಿ ಮದುವೆಯಾಗದ ಯುವಕ ಯುವತಿ ಒಟ್ಟಿಗೆ ಇದ್ದರೆ ಅವರಿಬ್ಬರಿಗೆ ಸಂಬಂಧ ಕಲ್ಪಿಸಿಯೇ ಕಲ್ಪಿಸುತ್ತಾರೆ. ಇದರಿಂದಾಗಿ ಮುಗ್ಧ ಹುಡುಗಿಯ ಜೀವನ ಹಾಳಾಗಬಾರದು ಎಂಬುದು ಅವನ ಆಶಯವಾಗಿತ್ತು.
ನಿಂಗೆ ದುಡ್ಡೇನಾದರೂ ಬೇಕಾದರೆ ಇಟ್ಕೋ ಎಂದು 1,000 ರೂಪಾಯಿಯನ್ನು ಅವಳ ಕೈಗಿತ್ತ. ನಿಜವಾಗಲೂ ಅವಳಿಗೆ ದುಡ್ಡಿನ ಅವಶ್ಯಕತೆ ಇತ್ತು. ಅವನಲ್ಲಿ ಹೇಗೆ ಕೇಳುವುದು ಎಂದು ಅವಳಿಗೆ ತೋಚುತ್ತಿರಲಿಲ್ಲ. ಅವನೇ ಕೊಟ್ಟಿದ್ದರಿಂದ ಅವಳ ಸಮಸ್ಯೆ ಪರಿಹಾರವಾಗಿತ್ತು. ಮರುದಿನ ಬೆಳಿಗ್ಗೆ ಪ್ರೀತ್ ಎದ್ದು ಬಂದು 10 ನಿಮಿಷವಾದರೂ ಅವನಿಗೆ ಕಾಫಿ ಕೊಟ್ಟಿರಲಿಲ್ಲ ಹಿತ. ಈಗ ಅವನು ಅವಳನ್ನು ಏಕವಚನದಲ್ಲೇ ಕರೆಯುತ್ತಿದ್ದ. ಹಿತ, ಕಾಫಿ ಕೊಡು ಎಂದ. ಆದರೆ ಹುಡುಗಿ ರೂಮಿನಿಂದ ಹೊರಬರಲಿಲ್ಲ. ಇವತ್ತು ನಾನು ಮಾಡುವ ಹಾಗಿಲ್ಲ, ನೀವೇ ಮಾಡ್ಕೋಬೇಕಷ್ಟೇ ಹೇಳಿದಳು ಹಿತ. ಯಾಕೆ, ಏನಾಯಿತು, ಹುಷಾರಿಲ್ವಾ? ಅವಳಿಗೆ ಹೇಳಲು ಸಂಕೋಚವಾಗುತ್ತಿತ್ತು. ಆದರೂ ಹೇಳಿದಳು. ಹುಷಾರಾಗಿದ್ದೀನಿ, ಆದರೆ ನಾನು ಅಡಿಗೆ ಮನೆಗೆ ಬರೋ ಹಾಗಿಲ್ಲ, ನಾನು ಏನನ್ನು ಮುಟ್ಟಿಸ್ಕೊಳ್ಳೋ ಹಾಗಿಲ್ಲ. ಅವಳ ಮನೆಯಲ್ಲಿ ಅಂತಹ ಆಚರಣೆ ಇತ್ತು. ಆ ದಿನಗಳಲ್ಲಿ ಮನೆಯಿಂದ ಹೊರಗೆ ಪ್ರತ್ಯೇಕವಾಗಿ ಒಂದು ಜಗಲಿಯಲ್ಲಿ ಇರಬೇಕಾಗಿರುತ್ತಿತ್ತು. ಬಾತ್ರೂಮ್ನಲ್ಲಿ ಸ್ನಾನ ಮಾಡುವಂತಿರಲಿಲ್ಲ ಅವಳ ಮನೆಯಲ್ಲಿ. ಅವನಿಗೆ ಇಂತಹ ಆಚರಣೆಗಳು ಸರಿಬರುತ್ತಿರಲಿಲ್ಲ. ಅವನು ತೀವ್ರವಾಗಿ ವಿರೋಧಿಸುತ್ತಿದ್ದ. ನೀನು ಆರಾಮಾಗಿದ್ದೀಯಾ ಅಂದರೆ ನೀನೇ ಕಾಫಿ ಮಾಡಿ ತಂದುಕೊಡ್ಬೇಕು ನನಗೆ. ನಾನು ಮಾಡೋ ಕಾಫಿ ಕುಡಿಯೋ ಹಾಗಿದ್ರೆ ನಾನ್ಯಾಕೆ ನಿನ್ನ ಕೈಲಿ ಮಾಡಿಸ್ಕೋತೀನಿ? ಅರ್ಜೆಂಟಾಗಿ ಕಾಫಿ ಬೇಕೇ ಬೇಕು, ಅದು ನೀನೇ ಮಾಡಿ ಕೊಡಬೇಕು. ಮಾಡ್ತೀಯಾ? ಅಷ್ಟೇ. ಅವನು ಬಲವಂತ ಮಾಡಿದ ಮೇಲೆ ಸೀದಾ ಅಡಿಗೆ ಮನೆಗೆ ಹೋಗಿ ಕಾಫಿ ಮಾಡಿ ತಂದಿದ್ದಳು ಹಿತ. ಅವನಿಗೆ ಕಾಫಿ ಮಾಡಲು ಬರುತ್ತಿತ್ತು. ಬೇಕೆಂದೇ ಅವಳ ಕೈಯಲ್ಲಿ ಮಾಡಿಸಿಕೊಂಡಿದ್ದ. ಮತ್ತೆ ನೀನು ಕುಡಿಯಲ್ವಾ? ಅವಳು ಕಾಫಿ ಕುಡಿದಳು. ಆ ಶನಿವಾರ ರಾತ್ರಿ ಅವನು ಊರಿಗೆ ಹೋಗಬೇಕಾಗಿತ್ತು. ಭಾನುವಾರ ಹುಡುಗಿ ನೋಡಲು ಹೋಗಬೇಕಾಗಿತ್ತಲ್ಲ. ಮನೆಯಿಂದ ಹೊರಡುವ ಮೊದಲು ಅವಳಲ್ಲಿ, ಹಿತ, ನಾನು ಇವತ್ತು ಊರಿಗೆ ಹೋಗ್ತಾ ಇದ್ದೀನಿ, ಬರೋದು ಸೋಮವಾರನೇ. ಮನೆಗೆ ಯಾರು ಬಂದರೂ ಬಾಗಿಲು ತೆಗಿಬೇಡ. ಊಟ ತಿಂಡಿ ನಿದ್ದೆ ಎಲ್ಲ ಟೈಮಿಗೆ ಸರಿಯಾಗಿ ಮಾಡು. ನಿಂಗೇನಾದರೂ ಬೇಕಾದರೆ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನನಗೆ ಕಾಲ್ ಮಾಡಿ ಎಲ್ಲಿ ಹೋಗ್ತಿದೀಯಾ ಅಂತ ಹೇಳಿ ಹೋಗಬೇಕು. ನಿನ್ನ ಗಮನ ಪೂರ್ತಿ ಓದಿನ ಕಡೆ ಇರಬೇಕು. ಬೇರೇನು ಯೋಚನೆ ಮಾಡೋಕ್ಕೆ ಹೋಗಬಾರ್ದು. ಬರ್ಲಾ? ಬಾಯ್ ಹೇಳಿದ. ಮನೆಯಿಂದ ಹೊರಗೆ ಹಾಕಿದರೂ ಇಷ್ಟು ದಿನ ಅವನಿದ್ದ. ಇಂದು ಅವನು ಬಿಟ್ಟು ಹೋಗುತ್ತಿದ್ದಾನೆ. ಅವಳಿಗೆ ದುಃಖ ಸಹಿಸಲಾಗುತ್ತಿಲ್ಲ. ಅವಳ ಕಣ್ಣುಗಳು ಆಗಲೇ ಕೊಳಗಳಾಗಲಾರಂಭಿಸಿದ್ದವು. ವಾಟ್, ಅಳ್ತಾ ಇದ್ದೀಯಾ? ಅಳೋ ಅಂಥದ್ದು ಏನಾಯಿತು? ಆ್ಯಕ್ಚುಲಿ ನಾನು ನಿನ್ನೆ ರಾತ್ರಿನೇ ಹೋಗಬೇಕಾಗಿತ್ತು. ನಿನಗೋಸ್ಕರ ಒಂದಿನ ಲೇಟಾಗಿ ಹೋಗ್ತಾ ಇರೋದು. ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಡು ಬರ್ತೀನಿ. ಸೋಮವಾರ ಬೆಳಿಗ್ಗೆ ನಿನ್ನ ಕೈ ಕಾಫಿ ಕುಡಿಯೋಕೆ ಬಂದೇ ಬರ್ತೀನಿ. ಅವಳನ್ನು ಸಮಾಧಾನಪಡಿಸಲೆಂದು ಹೇಳಿದ. ಅವಳು ನೀರು ತುಂಬಿದ ಕಣ್ಣುಗಳಿಂದ ಅವನು ಮರೆಯಾಗುವವರೆಗೂ ನೋಡುತ್ತಾ ಕೈ ಬೀಸುತ್ತಲೇ ನಿಂತಿದ್ದಳು. ಅವನು ಮನೆಯಿಂದ ಹೊರಟು ಹೋದ ಮೇಲೆ ಮನೆ ಶೂನ್ಯ ಎನಿಸಿತ್ತು ಅವಳಿಗೆ. ಏನು ಮಾಡಲು ಮನಸ್ಸಿಲ್ಲದಾಯಿತು. 4 ದಿನಗಳ ಹಿಂದೆ ಅವನಾರೋ ಅವಳಾರೋ, ಆದರೆ ಇಂದು ಅವಳ ಸರ್ವಸ್ವವು ಅವನೇ ಆಗಿ ಹೋಗಿದ್ದ. ಅವನನ್ನು ಬಿಟ್ಟಿರಲು ಸಾಧ್ಯವೇ ಇಲ್ಲ ಎನಿಸುತ್ತಿತ್ತು ಅವಳಿಗೆ, ಆದರೆ ಹೇಳಿಕೊಳ್ಳುವಂತಿರಲಿಲ್ಲ. ಪ್ರೀತ್ ಕೇವಲ ಆಶ್ರಯದಾತನಾಗಿದ್ದನಷ್ಟೇ. ಅವನು ಅವನ ತಂದೆ ತಾಯಿ ನೋಡಿ ಒಪ್ಪುವ ಹುಡುಗಿಯನ್ನು ನೋಡಲೆಂದೇ ಹೋಗುತ್ತಿರುವುದು. ಒಂದು ವೇಳೆ ಅವನು ಆ ಹುಡುಗಿಯನ್ನು ಒಪ್ಪಿ ಮದುವೆಯಾದರೆ ಅವಳ ಎದೆಯಲ್ಲಿ ಹೇಳಿಕೊಳ್ಳಲಾಗದಂತಹ ವೇದನೆ, ಸಂಕಟ ತಡೆಯಲಾಗುತ್ತಿರಲಿಲ್ಲ ಹಿತಾಗೆ. ಅವನು ಹೋದ ಬಳಿಕ ಪುಸ್ತಕ ಬಿಡಿಸಿ ಓದತೊಡಗಿದಳು ಹಿತ. ಅವನು ಬಸ್ ಹತ್ತುವಾಗಲೇ ಅವಳಿಗೊಂದು ಮೆಸೇಜ್ ಕಳಿಸಿದ್ದ. ಬಳಿಕ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಎಂದು ಮೆಸೇಜ್ ಕಳಿಸಿದ. ಅವನ ಸಂದೇಶ ಓದುತ್ತಲೇ ಅವಳಿಗೆ ಕಳೆದು ಹೋದ ನಿಧಿ ಸಿಕ್ಕಷ್ಟೇ ಸಂತೋಷವಾಗಿತ್ತು. ಮರು ಸಂದೇಶ ಕಳಿಸಿದ್ದಳು ಹಿತ. ಅವನು ಊರು ತಲುಪುತ್ತಿದ್ದಂತೆಯೇ ಕ್ಷೇಮವಾಗಿ ಊರು ತಲುಪಿದ್ದಕ್ಕೆ ಸಂದೇಶವನ್ನು ಕಳಿಸಿದ್ದ ಹಿತಾಗೆ. ಅವನ ತಾಯಿಗೆ ಹಿಂದಿನ ದಿನವೇ ಮಗ ಬಾರದೇ ಇದ್ದಿದ್ದು ಅಸಮಾಧಾನವಾಗಿತ್ತು. ನೀನು ನಿನ್ನೇನೆ ಬರ್ತೀಯಾ ಅಂತ ನಿಂಗೆ ಇಷ್ಟವಾದ ತಿಂಡಿಯೆಲ್ಲ ಮಾಡಿ ಕಾಯ್ತಾ ಇದ್ದೆ. ಸಾರಿ ಅಮ್ಮ, ನಾನು ಬರಬೇಕು ಅಂತಾನೆ ಅಂದ್ಕೊಂಡಿದ್ದೆ, ಆದರೆ ಬೇರೇನೋ ಕೆಲಸ ಇತ್ತು, ಆದ್ದರಿಂದ ಬರೋಕೆ ಆಗಲಿಲ್ಲ. ನೀನು ಮಾಡಿದ್ದು ವೇಸ್ಟ್ ಆಗಲ್ಲ, ಇವತ್ತು ಕೊಡು, ತಿಂತೀನಿ. ಲಹರಿ ಎಲ್ಲಮ್ಮ ಇನ್ನೂ ಎದ್ದಿಲ್ವಾ? ಅವನ ಮುತ್ತಿನ ತಂಗಿಯನ್ನು ವಿಚಾರಿಸಿಕೊಂಡ. ಅವನು ಬರುವಾಗ ಅವಳಿಗಾಗಿ ಡ್ರೆಸ್ ಖರೀದಿಸಿ ತಂದಿದ್ದ. ಆ ಡ್ರೆಸ್ಸನ್ನು ತಂಗಿಗೆ ಕೊಟ್ಟು ಸಂತೋಷದಿಂದ ಅರಳುವ ಅವಳ ಕಣ್ಣುಗಳನ್ನು ನೋಡಬೇಕಾಗಿತ್ತು ಅವನಿಗೆ. ನೀನು ಬರ್ತೀಯಾ ಅಂದರೆ ಅವಳಿಗೆ ಏನಾದರೂ ಗಿಫ್ಟ್ ಇದ್ದೇ ಇರುತ್ತೆ ಅಂತ ಗೊತ್ತಿತ್ತು. ನೀನು ನಿನ್ನೇನೆ ಬರ್ತೀಯಾ ಅಂತ ಕಾಯ್ತಾ ಇದ್ಲು. ನಿನ್ನೆ ಬರಲಿಲ್ವಲ್ಲ, ಮುನಿಸಿಕೊಂಡಿದ್ದಾಳೆ ನಿನ್ನತ್ರ. ಹೋಗಿ ರಾಜಿ ಮಾಡ್ಕೊ, ನಗುತ್ತಾ ಮಗನಲ್ಲಿ ಹೇಳಿದರು ಲತಾ. ನನ್ನತ್ರ ಡ್ರೆಸ್ ತಗೊಂಡು ಬರೋಕೆ ಹೇಳಿದ್ದಾಳೆ, ತಂದಿದ್ದೀನಿ. ಅವನು ಅಲ್ಲಿಂದ ತಂಗಿಯನ್ನು ಅರಸುತ್ತಾ ಹೊರಟ. ಲಹರಿ ದೇವರ ಪೂಜೆಗೆಂದು ಹೂ ಕೊಯ್ಯುತ್ತಿದ್ದಳು. ಅವನು ಅವಳಿಗೆ ಗೊತ್ತಾಗಬಾರದೆಂದು ಮೆಲುನಡಿಗೆಯಲ್ಲಿ ಹೋಗಿ ಅವಳ 2 ಕಣ್ಣುಗಳನ್ನು ತನ್ನ ಕೈಗಳಿಂದ ಮುಚ್ಚಿಬಿಟ್ಟಿದ್ದ. ಅವಳಿಗೆ ಅವನು ಬಂದಿದ್ದು ಗೊತ್ತೇ ಆಗಿರಲಿಲ್ಲ. ನನ್ನ ಕಣ್ಣಿಂದ ಕೈ ತೆಗೆಯೋ, ನಾನು ನಿನ್ನತ್ರ ಮಾತಾಡಲ್ಲ. ಆದರೆ ತನ್ನ ಕಣ್ಣುಗಳನ್ನು ಮುಚ್ಚಿದ್ದು ಅಣ್ಣನೇ ಎಂದು ಗೊತ್ತಾಗಿತ್ತು. ನನ್ನತ್ರ ಮಾತಾಡದೇ ಇದ್ರೆ ಒಳ್ಳೇದಾಯಿತು ಬಿಡು. ನಾನು ನಿನಗೋಸ್ಕರ ಡ್ರೆಸ್ ತಗೊಂಡು ಬಂದಿದ್ದೀನಿ, ನಿಂಗದು ಬೇಡ ತಾನೆ? ಅದನ್ನು ಮತ್ತೆ ರಿಟರ್ನ್ ಮಾಡಿ ಅಮ್ಮಂಗೆ ಸಾರಿ ತರ್ತೀನಿ. ಅವನಷ್ಟು ಹೇಳುತ್ತಲೇ ಅವನ ಕೈಯಲ್ಲಿದ್ದ ಡ್ರೆಸ್ನ ಪ್ಯಾಕೆಟ್ನತ್ತ ಹರಿಯಿತು ಅವಳ ದೃಷ್ಟಿ.
ಇದೊಂದು ಸಲ ನಿನ್ನ ಮಾಫಿ ಮಾಡಿದ್ದೀನಿ. ನಾನು ಹೇಳಿದ್ದ ಡ್ರೆಸ್ ತಗೊಂಡು ಬಂದಿದ್ದಕ್ಕೆ ಥ್ಯಾಂಕ್ಸ್. ತಂಗಿಯ ಕಣ್ಣಲ್ಲಿನ ಹೊಳಪು ಕಂಡು ಅವನಿಗೆ ತಾನು ತಂದಿದ್ದು ಸಾರ್ಥಕವಾಯಿತು ಎನಿಸಿತು. ತಂಗಿಯನ್ನು ಪ್ರೀತಿಸಲು ಮುದ್ದು ಮಾಡಲು ತಂದೆ ತಾಯಿ ತಾನು ಎಲ್ಲರೂ ಇದ್ದರು. ಯಾಕೋ ಗೊತ್ತಿಲ್ಲ, ಅವನಿಗೆ ಪಕ್ಕನೆ ಹಿತಾಳ ನೆನಪಾಯಿತು. ಅವಳಿಗೆ ಯಾರೂ ಇರಲಿಲ್ಲ. ಪಾಪದ ಹುಡುಗಿ ಏನು ಮಾಡುತ್ತಿದ್ದಾಳೋ. ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.